ಸಚಿವರಿಗೆ ಸವಾಲು ಹಾಕಿದ ಬಾಲರಾಜ ಗುತ್ತೇದಾರ್. ಚಿಂಚೋಳಿ ತಾಲೂಕಿನ ಸುಳ್ಳಿಪೇಟ್ ಗ್ರಾಮದಲ್ಲಿ ಸೇಡಂ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾದ ಹಾಗೂ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಆಳುತ್ತಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಸೇಡಂ ತಾಲೂಕಿನ ಸಚಿವರಾದ ಪ್ರಕಾಶ್ ಪಾಟೀಲ್ ಅವರಿಗೆ ನೇರವಾಗಿ ಸವಾಲು ಹಾಕುತ್ತೇನೆ. ಈ ಭಾಗದ ಜನರಿಗೆ ಉದ್ಯೋಗವಿಲ್ಲ. ಯುವ ಜನತೆಗೆ ಬದುಕಲು ಯಾವುದೇ ರೀತಿಯಿಂದ ಕೆಲಸ ಇಲ್ಲದೇ ಕಾನೂನು ಬಾಹಿರ ವೃತ್ತಿಯಲ್ಲಿ ತೊಡಗುತ್ತಿದ್ದಾರೆ. ಅಷ್ಟೇ ಅಲ್ಲ, ಜನರಿಗೆ ಉದ್ಯೋಗ ನೀಡಬೇಕಾದ್ರೆ ಇಲ್ಲಿರುವಂತಹ ಅನೇಕ ಕಾರ್ಖಾನೆಗಳಲ್ಲಿ ಬೇರೆ ರಾಜ್ಯದಿಂದ ಆಗಮಿಸಿದಂತಹ ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ನಮ್ಮ ಕ್ಷೇತ್ರದ ಜನರಿಗೆ ಕೆಲಸ ಮಾಡುತ್ತಿಲ್ಲ. ಅದಕ್ಕಾಗಿ ನಮ್ಮ ಪಕ್ಷದ ವತಿಯಿಂದ ಬೇರೆ ರಾಜ್ಯದಿಂದ ಖಾಸಗಿ ಕಂಪನಿಯ ಒಡೆತನದಲ್ಲಿರುವಂತಹ ವ್ಯಕ್ತಿಗಳನ್ನು ಕರೆಸಿ ಉದ್ಯೋಗ ಮೇಳವನ್ನು ಮಾಡುತ್ತೇವೆ. ಇಲ್ಲಿರುವಂತಹ ಭಾಗದ ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡಿಸುವಂತಹ ಪ್ರಯತ್ನ ನಾನು ಮಾಡುತ್ತೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಮಂತ್ರಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ನನಗೆ ಸರ್ ಫಂಡ್ ಅವ್ರು ಏನ್ ಮಾಡ್ತಾರೆ, ಅವ್ರು ಎಲ್ಲಿ ಅವ್ರ ಆಫೀಸರ್ಸ್ಗಳಿವೆ ಬಾಂಬೆ ಪುಣೆ ಅಲ್ಲಿ ಖರ್ಚು ಮಾಡ್ತಾರೆ. ಆ ಹಣವನ್ನು ಇಲ್ಲಾದ್ರೂ ಪಾಪ ಇಲ್ಲಿನ ಜನ ದುಡ್ತಿರ್ತಾ ಇದ್ದಾರೆ. ಆ CSR ಅನುದಾನ ಇಲ್ಲಿ ಏನಾದ್ರು ಖರ್ಚು ಮಾಡಿದ್ರೆ ಇವೆಲ್ಲ ಫೆಸಿಲಿಟೀಸ್ಗಳು ಈಸಿಯಾಗಿ ಆಗ್ಬೋದು. ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಳ್ಳೆ ಹಾಸ್ಪಿಟಲ್ ಆಗಿರ್ಬೋದು, ಫ್ರೀ ಎಜುಕೇಶನ್ ಆಗಿರ್ಬೋದು. ಭಾಳ ದೊಡ್ಡ ವಿಷಯ ಅಲ್ಲ ಸರ್. ಅವರು ತೆರಿಗೆ ಹಣ, ಸರ್ಕಾರದ ತೆರಿಗೆ ಹಣ ಕಟ್ಟಂತದ್ರಲ್ಲಿ ಉಳಿತಾಯ ಆಗಿದ್ದು ನೋಡಿ 10% ನಮ್ಗೆ ಬರ್ತಿರಲಿ, 10% CSR ಫಂಡ್ ಅಲ್ಲಿ 10% ನೀವು ಪರಿಸರ ಮಾಲಿನ್ಯಕ್ಕಾಗಿ ಉಪಯೋಗಿಸ್ಬೇಕಂತ ರೂಲ್ ಇದೆ. ನಾನು ಮೊನ್ನೆ ತಾನೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ ಇಲ್ಲಿ ಏನು ಈ ಕಾರ್ಖಾನೆಗಳು ಅವ್ರು ತೊಗೊಂಡಂತ ಅವರು P&L ಸ್ಟೇಟ್ಮೆಂಟ್ ತೊಳಿ, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ತೆಗೆದು ನೋಡಿದಾಗ CSR ಫಂಡ್ ಬಹಳ ಉಳಿತದೆ. ಆ ಹಣವನ್ನು ಅವರು ಬಾಂಬೆ ಆಫೀಸು ಅವ್ರು ಎಲ್ಲೆಲ್ಲ ಆಫೀಸ್ ಅಲ್ಲಿ ಖರ್ಚು ಮಾಡ್ತಾರೆ, ಅಲ್ಲಿ ಅವ್ರು ಬೋರ್ಡ್ಗಳು ಹಚ್ಕೋತಾರೆ. ಅದೇ ಹಣವನ್ನು ನಾವು ಧೂಳು ತಿಂದು ಹೋಗಿತ್ತಿಂದೆ, ರೋಡ್ ಹದಿಗೆಟ್ಟು ಹೋಗಿದೆ. ಇಲ್ಲಿ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಎಲ್ಲ ಒಂದು ಕಡೆ ಇವರು ಮಂತ್ರಿಗಳು ಅವ್ರ ಜೊತೆ ಶಾಮೀಲ್ ಇದಾರೆ ಅಂತ ಕಾಣ್ತಾ ಇದೆ. ಓಪನ್ ಆಗಿ ಹೇಳ್ಬೇಕಂದ್ರೆ 100% ಅವ್ರ ಇವ್ರ ಜೊತೆ ಎಲ್ಲೋ ಕೈ ಮೇಲೆ ಕೈ ಮಿಲಾಯಿಸಿ ಕೆಲಸ ಮಾಡ್ತಾ ಇರೋದು ಮೇಲ್ಮಟ್ಟಿಗೆ ಕಾಣ್ತಾರೆ. 10 ವರ್ಷ ಒಳಗಡೆ ಇದ್ದಂಥವ್ರು ಯುವಕರಿಗೆ ನನಗೆ ಕೊಟ್ಟಿದ್ರೆ ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೀನಿ. ಅವ್ರ ಹಾದಿಯಲ್ಲೇ ನಾನು ಹೋಗ್ತೇನೆ. ಅದಕ್ಕೋಸ್ಕರವಾಗಿ ನನಗೆ ಹೆಚ್ಚಿನ ಸಮಯ ಬೇರೆ ಬೇರೆ ತಾಲೂಕಿಗೆ ಕೊಡಬೇಕಾಗಿದೆ. ಎಲ್ಲ ಕಡೆ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಚಿತ್ತಾಪುರ ಆಗಿರ್ಬೋದು, ಗ್ರಾಮೀಣ ಮತಕ್ಷೇತ್ರ ಆಗಿರ್ಬೋದು, ಇವತ್ತು ನಮ್ಮ ಅಫ್ಜಲ್ಪುರ್ ನಾಟೇಕರ್ ಅವರು ಕ್ಯಾಂಡಿಡೇಟ್ ಇದ್ದಾರೆ, ಅಲ್ಲಿ ಇರ್ಬೋದು. ಇವತ್ತು 2 ಸಿಟಿ ನಾರ್ತ್ ಸೌತ್ ಇವತ್ತು ನಮ್ಮ ಕ್ಯಾಂಡಿಡೇಟ್ಗಳಿದ್ದಾರೆ. ಇವತ್ತು ಆಳಂದಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ. ಎಲ್ಲರಿಗೂ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್. ಪಕ್ಷ ಬೆಳೆಸಂಥದ್ದು ನಮ್ಮದು ಅನಿಸಿಕೆ. ಸೋಲು ಗೆಲುವು ಸೆಕೆಂಡ್ರಿ. ಪಕ್ಷ ಏನು ಹಾದಿ ಹಾಕಿದೆ ಆ ಹಾದಿಯಲ್ಲಿ ನಮ್ಮ ಎಲ್ಲ ಚುನಾವಣೆಗೆ ಯಾವುದೇ ಚುನಾವಣೆ ಬರಲಿ, ಈಗ ನೋಡಿ ನಾನು ಅಭ್ಯರ್ಥಿಯಾಗಿ ಬಂದಾಗ ತಮ್ಗೆ ಗೊತ್ತಿರಲಿ, ಒಂದೂ ಚುನಾವಣೆ ಬಂದಿರಲಿಲ್ಲ. ಈಗ ಎಲ್ಲ ಚುನಾವಣೆಗಳು ಬರ್ತಾವಂತ ನಾವು ಭಾವನೆ ವ್ಯಕ್ತಪಡಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುಂದೆ ಮುನ್ಸಿಪಾಲಿಟಿ ಚುನಾವಣೆ, ಇವೆಲ್ಲ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಭಾಗಿಯಾಗ್ತಾರೆ, ಪಕ್ಷ ಕಡೆ ಸೇರ್ಪಡೆ ಆಗ್ತಾರೆ. ಪಕ್ಷ ಮೇಲ್ಮಟ್ಟಿಗೆ ಹೋಗೋಕ್ಕೊಂದು ಒಳ್ಳೆ ಅವಕಾಶ ಇದೆ ಸರ್. ಈಗ ಅದಕ್ಕೆ ನಾವೊಂದು ಪ್ರಯತ್ನ ಹಾದಿಯಲ್ಲಿ ಇದ್ದೀವಿ. ನೋಡೋಣ ಮುಂದಿನ ದಿನಮಾನದಲ್ಲಿ ಭಗವಂತ ಯಾವ ಮಟ್ಟಿಗೆ ನಮ್ಮ ಶಕ್ತಿ ಕೊಡ್ತಾರೆ ಅಷ್ಟು ಕೆಲಸ ಮಾಡ್ತಾರೆ. ಎಲ್ಲ ಕಡೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಅವ್ರು ಏನು ಓದಿದ್ದಾರೆ, ಅವ್ರು ಎಷ್ಟು ಮಕ್ಕಳಿದ್ದಾರೆ, ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಏನು ಜಾಬಲ್ಲಿ ಇದಾರ ಇಲ್ವಾ, ಡಾಟಾ ತಗೊಂಡ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಸೋಲೆಪೇಟಲ್ಲೇ ಒಂದು 500 ಜನ ಹುಡುಗರು ಸಿಕ್ಕರು. ಅವ್ರಿಗೆ ಇಮಿಡಿಯೇಟ್ ಇಂಥ ಒಂದು ದೊಡ್ಡದು ಹಾಲಲ್ಲಿ ಯಾವುದೋ ಸಮುದಾಯ ಭವನ ಕಲ್ಯಾಣ ಮಂಟಪದಲ್ಲಿ ಟ್ರೈನಿಂಗ್ ಇಡ್ತೀವಿ. ಟ್ರೈನಿಂಗ್ ಫಸ್ಟ್ ಅವ್ರು ಯಾವ್ದು ಹುದ್ದೆಯಲ್ಲಿ ಬರ್ಬೇಕಂತಾರೆ ಟ್ರೈನರ್ಸ್ ಬರ್ತಾರೆ. HR ಡಿಪಾರ್ಟ್ಮೆಂಟ್ ಕಡೆಯಿಂದ ಬಹಳಷ್ಟು ಜನ ಟ್ರೈನರ್ಸ್ ಬರ್ತಾರೆ ಎಲ್ಲ ಕಂಪನಿಗಳು. ಸುಮಾರು ಒಂದು 60ರಿಂದ 80 ಕಂಪನಿಗಳು ನಾವು ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಆ ಕಂಪ್ನಿ 80 ಕಂಪನಿಗಳದ್ದು ಟ್ರೈನರ್ಸ್ ಬರ್ತಾರೆ. ಮೊದಲು ನಮ್ಮ ಯುವಕರಿಗೆ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ಯಾರು ಪರ್ಫೆಕ್ಟ್ ಆಗಿ ಟ್ರೈನ್ಡ್ ಆಗ್ತಾರೆ ಇಮಿಡಿಯೇಟ್ ಆಗಿ ಅವರಿಗೆ ಇಂಟರ್ವ್ಯೂಗೆ ಜಾಬ್ ಒಂದು ಫೆಸ್ಟ್ ಮಾಡ್ತೀವಿ. ಸೇಡಂನಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಅಥವಾ ಎಲ್ಲೋ ಹೊರಗಡೆ ಮಾಡ್ತೀವಿ. ಅಲ್ಲಿ 80 ಕಂಪನಿ ಬರ್ತಾರೆ. ಆ ಕಂಪನಿಯಲ್ಲಿ ಅವರಿಗೆ ಇಮಿಡಿಯೇಟ್ ಆಗಿ ಇಂಟರ್ವ್ಯೂ ಆಗ್ತದೆ, ಪ್ಲೇಸ್ಮೆಂಟ್ ಕೊಡಿಸೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಯಾರು ರಿಜೆಕ್ಟ್ ಆಗ್ತಾರೆ, ಅಲ್ಲಿ ಯಾಕಂದ್ರೆ ಸ್ವಲ್ಪ ಜನ ಅದು ಅವ್ರ ಇಂಟರ್ವ್ಯೂ ಪಾಸ್ ಆಗಿಲ್ಲ, ರಿಜೆಕ್ಟ್ ಆದ್ರೆ ಮತ್ತೆ ಅವ್ರಿಗೆ ರಿಟರ್ನ್ ಟ್ರೈನಿಂಗ್ ತರ್ತೀವಿ. ಅವ್ರಿಗೆ ಕೈ ಬಿಡೋದಿಲ್ಲ, ರಿಟರ್ನ್ ಟ್ರೈನಿಂಗ್ ತಂದು ಮತ್ತೆ ಅವ್ರು ಎಲ್ಲಿ ಫಿಟ್ ಆಗ್ತಾರೆ ಅಂತಲ್ಲಿ ಅವ್ರಿಗೆ ಮತ್ತೊಂದು ಜಾಬ್ ಕೊಡಿಸೋಂಥದ್ದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಈ ಮುಖಾಂತರ ನಾವು ಸಂಪೂರ್ಣ ಸೇಡಂ ತಾಲೂಕು ಪ್ರತಿ ಒಂದು ಹಳ್ಳಿ ಒಂದು ತಾಂಡನು ಬಿಡದಂಗೆ ಎಲ್ಲ ಕಡೆ ನಮ್ಮ ಜಾಬ್ ಮೇಳ ಪಾಂಪ್ಲೆಟ್ಸ್ಗಳು ಹೋಗ್ತವೆ. ಎಲ್ಲರಿಗೂ ನಾವು
ಒಂದು ಜಾಬ್ ಕೊಡುವಂಥ ಭರವಸೆ ಕೊಡ್ತೀವಿ. ಆ ಒಂದು ಕುಟುಂಬಕ್ಕೆ ನಾಯಕ ಇರ್ತೀವಿ. ನಾವು ಅಲಯನ್ಸ್ ಆಗಿದೆ ಅಂತ ಈಗ ಮಿಲನ್ ಆಗಿದ್ದೀವಿ. ಅಲ್ಲ ಸರ್, ಈಗ ನೀವು ಅಲಯನ್ಸ್ ಆಗಿದ್ರೆ ಪರವಾಗಿಲ್ಲ. ಈಗ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ನಾವು ಅಲಯನ್ಸ್ ಕಾಂಗ್ರೆಸ್ BJP ಜೊತೆ ನಾವು ತಿಕ್ಕೊಂಡೆ ಅಂತ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರಲ್ಲ. ಭದ್ರ ಇದೆಯೋ ಸರ್, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರೆ ಮಾತಿಗೆ ನಾವು ಭದ್ರ ಆಗಿದ್ದೀವಿ. ಎಷ್ಟೋ ನಾವು ಅಲಯನ್ಸ್ಗೆ ನಮ್ಮ ನಾಯಕರು ಏನ್ ತೊಗೊಂಡಂತ ತೀರ್ಪಿಗೆ ನಾವು ಭದ್ರ ಆಗಿರ್ತೀವಿ. ಖಂಡಿತ ನಾವು ಸಿಂಗಲ್ ಎಲೆಕ್ಷನ್ ಮಾಡ್ತೀವಿ. ಸ್ಥಳೀಯ ಚುನಾವಣೆ ಯಾಕಂದ್ರೆ ಕಾರ್ಯಕರ್ತರ ಚುನಾವಣೆ ನಮಗೂ ಸೀಟ್ಗಳು ಹೆಚ್ಚಿಗೆ ಬೇಕು. ನಮಗೂ ಗೊಂದಲ ಸೃಷ್ಟಿ ಮಾಡ ಅವ್ರನ್ನೂ ಅವ್ರ ಪಕ್ಷದಲ್ಲೂ ಅವ್ರ ಕಾರ್ಯಕರ್ತರು ಬಹುತೇಕ ಅವರಲ್ಲೂ ಜಾಸ್ತಿ ನಿಲ್ಲೋರು ಇರ್ತಾರೆ, ನಮ್ಮಲ್ಲೂ ಜಾಸ್ತಿ ನಿಲ್ಲೋರು ಇರ್ತಾರೆ. ನಾವು ಇಂಡಿಪೆಂಡೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಪಾರ್ಟಿ, ನಾವು ಅದಕ್ಕೆ ಮುಂದುವರಿತೀವಿ. ಅಲ್ಲ, ಎಷ್ಟೋ ನಿಮ್ಮ ಕಾರ್ಯಕರ್ತರು ಮತ್ತು ನಿಮ್ಮಲ್ಲಿ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗಿದೆ ಅಂದ್ರೆ, ನಮಗೆ ಒಂದು ವೇಳೆ JDS ನಮಗೆ BJP ಸಪೋರ್ಟ್ ಆಯ್ತಂದ್ರೆ ನಾವು ಗೆಲ್ತೇವೆ ಅಂತ ಒಂದು ಮನೋಭಾವನೆಯಿಂದ ಎಷ್ಟೋ ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಪಕ್ಷ ಬಿಟ್ಟು ನಿಮ್ಮ JDS ಸೇರಿದವ್ರ ಇಂಥ ಸಂದರ್ಭದಲ್ಲಿ ಅವ್ರು ಒಂದೊಂದು ಸಾರಿ ಪಕ್ಷ ಬಿಟ್ಟು ಬೇರೆ ಪಕ್ಷಗಳಿಗೆ ಅವಕಾಶ ಸಿಕ್ಕದಲ್ಲ ಸರ್, ಅದಕ್ಕೆ ತಾವೇನು ಹೇಳ್ತೀರಿ? ನೋಡಿ ಸರ್, ಇದು ವರಿಷ್ಠರು ಅಂತ ನಿರ್ಣಯಕ್ಕೆ ನಾವು ಭದ್ರಾಗ ಯಾಕೆ ಇದು ಕಾರ್ಯಕರ್ತರ ಚುನಾವಣೆ ಸರ್. ಮತ್ತು ಇನ್ನೊಂದೇ ಮಾತು ನಿಮ್ಗೆ ಗೊತ್ತಿರಲಿ, ಗ್ರಾಮ ಪಂಚಾಯತ್ ಚುನಾವಣೆ ಯಾವುದೇ ಪಕ್ಷದ ಚಿಹ್ನೆ ಇರೋದಿಲ್ಲ. ಅಲ್ಲಿ ಎಲ್ಲರಿಗೂ ಕೂಡ ಇವತ್ತು ಸ್ಥಾನಮಾನ ಸಿಗಬೇಕಂತ ಎಲ್ಲ ಕಾರ್ಯಕರ್ತರು ಪ್ರಯತ್ನದ ಹಾದಿಯಲ್ಲಿ ಇರ್ತಾರೆ. ಆ ಚುನಾವಣೆಗೆ ನಮ್ಮ ಕಾರ್ಯಕರ್ತರ ಜೊತೆ ನಾವು ಕೂಡ ಇರಬೇಕಾಗ್ತದೆ. ಈಗ ಮುಂದೆ ಎಲೆಕ್ಷನ್ ಎಲೆಕ್ಷನ್ ಅದಾವ, ಅವಾಗ ಅಲೆನ್ಸ್ ದಾರಿ ಕಾಣ್ತದೆ. ನಮ್ಮ ದಾರಿ ದಿಶೆ ಕೂಡ ನನ್ನ ಕಾರ್ಯಕರ್ತರು ಏನು ಹೇಳ್ತಾರೋ ಅದು ನಮ್ಮ ಕಾರ್ಯಕರ್ತರು ತೊಗೊಂಡಂತ ಡಿಸಿಷನ್ ನಮ್ಮ ಇನ್ನೊಂದೇ ಕಡೆ ಕಾರ್ಯಕರ್ತರು ಏನು ಹೇಳ್ತಾರೆ, ನೀವು ನಿಲ್ಲೇಬೇಕಂದ್ರೆ ಕಾರ್ಯಕರ್ತರು ಒತ್ತಡದ ನಿಲ್ಲೇಬೇಕು. ಕಾರ್ಯಕರ್ತರು ಬ್ಯಾಡ್ರಿ ಅವ್ರಿಗೆ ಬಿಡೋಣ ಅಂತಂದ್ರೆ ಬಿಟ್ಬಿಡು. ನಮ್ಮ ಕಾರ್ಯಕರ್ತರು ಏನು ನನಗೆ ಆದೇಶ ಮಾಡ್ತಾರೆ ಅದರಂತೆ ನಾನು ನಡೆಯೋದು ಸಿದ್ಧ. ಹಾಗೇನಿಲ್ಲ ಸರ್, ಈಗ ನೋಡ್ರಿ ಪಕ್ಷ ತೊಂದಂತೆ ನಿರ್ಣಯ ಕೆಲವೊಮ್ಮೆ ಅವ್ರ ಹಾದಿಯಂತೆ ಹೋಗ್ಬೇಕಾಗ್ತದೆ. ನಾನು ಜಿಲ್ಲಾಧ್ಯಕ್ಷ ಆಗಿ ನಾನು ಪಕ್ಷದ ವಿರುದ್ಧ ಮಾತಾಡೋಕ್ಕೂ ಆಗಲ್ಲ. ಹಾಗೆ ಕೇವಲ ಈ ಸೆಡ ಮತಕ್ಷೇತ್ರ ಒಂದೇ ಅಲ್ಲ, ನನಗೆ ಎಲ್ಲ 9 ಮತಕ್ಷೇತ್ರಗಳು ಸೀಮಿತ ಆಗ್ತವೆ. ಎಲ್ಲರದು ಮನೋಭಾವನೆಗಳು ಎಲ್ಲ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳ ಜೊತೆ ಚರ್ಚೆ ಮತ್ತು ಅಲ್ಲಿದ್ದಂಥ ಕಾರ್ಯಕರ್ತರ ಜೊತೆ ಚರ್ಚೆ ನಮ್ಮ ವರಿಷ್ಠರು ಏನು ಆದೇಶ ಮಾಡ್ತಾರೆ ಆ ಥರ ಮಾಡ್ತೀವಿ. ಈಗಾಗಲೇ ನಮಗೆ ಡೆಲ್ಲಿಗೆ ಇದಕ್ಕೋಸ್ಕರವಾಗಿ 1ನೇ ತಾರೀಕಿಗೆ ಕರೆದಿದ್ದಾರೆ. 1ನೇ ತಾರೀಕಿಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಚರ್ಚೆಗೋಸ್ಕರವಾಗಿ ನಾನಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಸಂಪೂರ್ಣ MLA ಅಭ್ಯರ್ಥಿಗಳು ಯಾರ್ಯಾರು ಕಂಟೆಸ್ಟ್ ಮಾಡಿದ್ರು ಮತ್ತು ಅಲ್ಲಿದ್ದಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಈಗ ಡೆಲ್ಲಿಗೆ ಕರೆದಿದ್ದಾರೆ. ಅಲ್ಲಿ ಇದ್ರಿಗೋಸ್ಕರ ಈ ಚುನಾವಣೆಗೋಸ್ಕರನಿಗೆ ಚರ್ಚೆ ಆಗಲಿದೆ. ಅಲ್ಲಿ ಏನು ನಿರ್ಣಯ ತಗೋತಾರೆ ಕುಮಾರಣ್ಣವ್ರು ಆ ಹಾದಿಯಾಗಿ ನಾವು ಮೊನ್ನೆ ತಾವು ನೋಡಿದ್ರೆ ಹಾಸನಲ್ಲಿ ಯಾವ ಥರ ಬಂದಿದ್ದಾರೆ. ಸ್ವಾಭಿಮಾನದ ಜನ ಯಾರೂ ದುಡ್ಡು ಕೊಟ್ಟಿದ್ದಾರಂಥದ್ದು ನಮ್ಮ ಪಕ್ಷ ಅಲ್ಲ. ನಮ್ಮ ಪಕ್ಷ ಏನಿದ್ರು ಕೂಡ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಯುವಕರ ಪರವಾಗಿ ಇದ್ದಂಥ ಪಾರ್ಟಿ, ಇತಿಹಾಸ ಇದ್ದಿದ್ದ ಪಕ್ಷ ಇದೆ. ಬೇರೆ ಪಕ್ಷಕ್ಕೆ ಈ ಟೀಕೆ ಮಾಡೋಕ್ಕೆ 1000 ಕ್ವಶನ್ಗಳಿದೆ. ನಮ್ಮ ಪಕ್ಷಕ್ಕೆ ಟೀಕೆ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗ್ತದೆ ಪ್ರತಿಯೊಬ್ಬ ವಿರೋಧಿಗಳು. ಇವನು ಮಾಧ್ಯಮದವರು ಕೂಡ ನಮ್ಮ ಪಕ್ಷಕ್ಕೆ ಇವತ್ತು ಪ್ರಶಂಸೆ ಪಡ್ತಾರೆ. ಇಂಥ ಒಂದು ಪಕ್ಷ ಕುಮಾರಣ್ಣವ್ರ ಆಡಳಿತ ಯಾವತ್ತೂ ತಾವು ನೋಡಿದಿರಿ. ಅಲ್ಪಾವಧಿಯಲ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಮಯದಲ್ಲಿ ಸಾಲ ಮನ್ನಾ ಮಾಡಿದ್ದು ನೋಡಿದಿರಿ. ಒಬ್ಬ ಸಾಮಾನ್ಯ ಮನುಷ್ಯನು ಮುಖ್ಯಮಂತ್ರಿ ನೇರವಾಗಿ ಭೇಟಿಯಾಗಂಥದ್ದು ಜನತಾ ದರ್ಶನ ಕಾರ್ಯಕ್ರಮ ಕೊಟ್ಟಿದ್ದು ನೋಡಿರಿ. ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಪಕ್ಷದಿಂದ ಎಷ್ಟೊಂದು ಜನ ಎಂಪ್ಲಾಯ್ಮೆಂಟ್, ಟೀಚರ್ ಎಂಪ್ಲಾಯ್ಮೆಂಟ್ ಆಗಿದ್ದು ನೋಡಿದ್ವಿ. ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ತೊಗೊಂಡಿದ್ದು ನಮ್ಮ ಪಕ್ಷ. ನೀರಾವರಿ ಈ ಭಾಗಕ್ಕೆ ಏನಾದರೂ ನೀರು ಕಂಡಿದ್ದೀವಿ ಅಂದ್ರೆ ದೇವೇಗೌಡರಿಂದ ರೀ. ಇವತ್ತು ಹಿಂದೆ ಮುಲ್ಲಾಮರಿ, ಲೋವರ್ ಮುಲ್ಲಾಮರಿ, ಅಪ್ಪರ್ ಮುಲ್ಲಾಮರಿ, ಕಾರಂಜ, ಬೀದರ್, ಇವತ್ತು ಅಮರ್ಜ, ಇವತ್ತು ಭೀಮಾ, ಕೃಷ್ಣ, ಆಲಮಟ್ಟಿ ಎಲ್ಲಾದ್ರೂ ಕೆನಾಲ್ ನೋಡ್ತಿದ್ರೆ ಈ ಭಾಗದಲ್ಲಿ ನಾರಾಯಣಪುರ ಜಲಾಶಯ ಹಿಡ್ಕೊಂಡು ಇವತ್ತು ಸಂಪೂರ್ಣವಾಗಿ ಮಾಡಿದ್ದು ಸನ್ಮಾನ್ಯ ದೇವೇಗೌಡರು. ನಮ್ಮ ಪಕ್ಷದವ್ರು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಬೇರೆ ಪಕ್ಷದವರು ಯಾರು ಮಾಡಿದ್ದಾರೆ, ಏನು ಇತಿಹಾಸ ಇದೆ? 21 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕೊಟ್ಟು ಇವತ್ತು ಕಲಬುರಗಿ ಜಿಲ್ಲೆ ನೀರು ಕುಡಿತಾ ಇದೆ ನಮ್ಮ ಪಕ್ಷದಿಂದ. ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಅಫ್ಜಲ್ಪುರ್ಗೆ ಬಂದು 700 ಕೋಟಿ ರೂಪಾಯಿ ಕೊಟ್ಟು ಭೀಮಾ ಡ್ಯಾಮ್ ಮಾಡದೆ ಹೋಗಿದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯೋಕೆ ನೀರಿನ ಪರಿಸ್ಥಿತಿ ಇರ್ತಿತ್ತು. ಬೋಸ್ಗ ನೀರು ಕುಡಿತಾ ಇದ್ರು ಜನ. 4 ದಿನಕ್ಕೆ 5 ದಿನಕ್ಕೊಮ್ಮೆ ಬರ್ತಿತ್ತು ನೀರು. ಗೊತ್ತಿರೋದು ವಿಚಾರ ಇದೆ ಸರ್. ಅದಕ್ಕೆ ಜನ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಮಾಧ್ಯಮದವ್ರು ತಮ್ಮ ಮುಖಾಂತರ ಇವೆಲ್ಲ ವಿಚಾರಗಳನ್ನು ನಾವು ಏನಾದರೂ ಜನರ ಮುಂದೆ ಖಂಡಿತವಾಗಿ ಈಗೆಲ್ಲ ನೋಡಿದಿರಿ. ಒಬ್ಬರು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದು ಮಾತಾಡ್ಬೇಡ್ರಿ, ನೀವು ಪಕ್ಷದ ಹೊರಗಡೆ ಬರ್ರಿ, ಒಂದೊಂದು ಪಕ್ಷ ರಚನೆ ಮಾಡ್ರಿ, ಎಷ್ಟು ಸೀಟ್ ಗೆಲ್ಲಿಸ್ತೀರಿ, ಪಕ್ಷ ಎಷ್ಟು ವರ್ಷ ಮುಂದೋಡಿಸ್ತೀರಿ ನೋಡೋಣ. ದೇವರಾಜ ಅರಸಂತರು ಫೇಲ್ ಆದರು, ಬಂಗಾರಪ್ಪ ಅವ್ರು ಫೇಲ್ ಆದರು, ಇದೇ ಯಡಿಯೂರಪ್ಪ ಅವ್ರು ಫೇಲ್ ಆದರು. ಹೆಮ್ಮೆ ಪಡ್ಬೇಕ್ರಿ ಕನ್ನಡಿಗರಾಗಿ. ಒಬ್ಬ ಕರ್ನಾಟಕದ ಒಬ್ಬ ಮಣ್ಣಿನ ಮಗ 25 ವರ್ಷ ಒಂದು ಪಕ್ಷ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ಕೊಳ್ತೇವೆ. ನಾವು ಈಗೆಲ್ಲ ಜನರ ಸಮಸ್ಯೆಗಳು ಕೇಳಕ್ ಸರ್, ವಿಶೇಷವಾಗಿ
ರೈತರು ಕಂಗಾಲ ಹೋಗಿದ್ದಾರೆ. ಇವತ್ತು ನೋಡಿ ತೊಗರೆ ಬೆಳೆ ರೇಟ್ ಇಲ್ಲ. ಪ್ರವಾಸ ಅಂದ್ರೆ ಯಾಕೆ ಸರ್? ಒಂದೆರಡು ತಿಂಗಳಲ್ಲಿ ಎಲ್ಲ ಒಂದು ಕಾರ್ಯಕರ್ತರ ಜೊತೆ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರ ಜೊತೆ ಕೂತಿ ಮಾತಾಡಿ ನಮ್ಮ ಚುನಾವಣೆಯಲ್ಲಿ ಇದ್ದಂಥವ್ರು ಇವತ್ತೇನು ಕಷ್ಟದಲ್ಲಿದ್ದಾರೆ, ಸ್ಥಳೀಯರು ಇವತ್ತು ಬೇರೆ ಬೇರೆ ಪಕ್ಷದವರು ಕೆಲವೊಬ್ಬರಿಗೆ ಕಷ್ಟ ಕೊಡ್ತಾ ಇದ್ದಾರೆ, ಅಂಥವ್ರನ್ನ ಕೂಡ ಇವತ್ತು ಶಕ್ತಿ ತುಂಬುವಂಥ ಕೆಲಸ ಮತ್ತು ಪಕ್ಷ ಮತ್ತಿಟ್ಟು ಶಕ್ತಿ ರೂಪವಾಗಿ ಮಾಡಲು ನಾನು ಇದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮುಂದಿನ ದಿನ ಮಾಡಿದ್ರೆ ಮತ್ತೆ ನಾನು ಪಾದಯಾತ್ರೆನೂ ಕೂಡ ಮಾಡಲಿದ್ದೀನಿ ಪ್ರತಿ ಹಳ್ಳಿಗಳಲ್ಲಿ. ಅದನ್ನು ಖಂಡಿತವಾಗಿ 2 ತಿಂಗಳ ನಂತರ ಅಥವಾ 3 ತಿಂಗಳ ನಂತರ ಅದನ್ನು ಪ್ರಾರಂಭ ಮಾಡ್ತೀವಿ. ಮತ್ತೊಮ್ಮೆ ಎಲ್ಲ ಗ್ರಾಮಗಳಿಗೆ ನಾನು ಎಲ್ಲರ ಒಂದು ಸೇವಕನಾಗಿ ಜನರ ಒಂದು ಮಧ್ಯದಲ್ಲಿದ್ದು ಜನರ ವಿಷಯಗಳನ್ನು ತಿಳ್ಕೊಂಡು, ವಿಶೇಷವಾಗಿ ನಮ್ಮ ಪುಣದಿಂದ ಬಂದಿದ್ದಾರೆ ಜಾಬ್ ಮೇಳನೂ ಕೂಡ ಎಲ್ಲ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಸಚಿವರು ಮಾಡುವಂಥ ಕೆಲಸ ನಾವು ಎಷ್ಟು ನಮ್ಮ ಕೈಲಾದಷ್ಟು ಸಹಾಯ ನಮ್ಮ ಯುವಕರಿಗೆ ಮಾಡ್ಬೇಕಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಜಾಬ್ ಮೇಳ ಆರಂಭ ಆಗಿದೆ ಸರ್, ಆರಂಭ ಮಾಡಬೇಕು. ಜಾಬ್ ಮೇಳ ಆರಂಭ ಮಾಡಬೇಕು. ಜಾಬ್ ಮೇಳ ಆರಂಭ ಆಗಿದೆ ಇಲ್ಲ, ಈಗ ಪ್ರಾರಂಭ ಮಾಡ್ತೀವಿ. 1ನೇ ತಾರೀಕು ಹಿಡಿದಲ್ಲ ನಿಮಗೆ ಈ ಥರ ಎಲ್ಲ ಅಪ್ಲಿಕೇಶನ್ಸ್ ಅದೆಲ್ಲ ಮಾಡಿದ್ದೀವಿ. ಪ್ರತಿಯೊಂದು ಮನೆಗೆ ಕೊಡ್ತೀವಿ, ಪ್ರತಿ ಮನೆ ಬಾಗಿಲಿಗೆ ಕೊಡ್ತೀವಿ. ಮನೆ ಬಾಗಿಲಿಗೆ ಕೊಟ್ಟು ಅವ್ರು ಯಾರು ಓದಿದ್ದಾರೆ ಯಾರು ಓದಿಲ್ಲ ಅವರು ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳೇ ಬಂದು ಹೋಗಿದ್ರು. ಸಿದ್ದರಾಮಯ್ಯ ಸಾಹೇಬರು ಆಗಿನ ಪಕ್ಷದ ಉಪಮುಖ್ಯಮಂತ್ರಿಗಳಿದ್ದರು. ಇವರು ನಮ್ಮ ಯಾರು ಆರ್ ಅಶೋಕ್ ಅವರು ಕೂಡ ಬಂದು ಹೋಗಿದ್ರು. ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ ನೀವೇ ಹೇಳಿ. ನಾನೇ ನಿಮ್ಮ ಹತ್ತಿರದ ಊರಿದೆ ಸರ್, ಅವಾಗ ಬಿಜೆಪಿ ಸರ್ಕಾರ ಇದೆಲ್ಲ ಮಾಡ್ಬೋದು ಸರ್. ಯಾವ ಸರ್ಕಾರ ಎಲ್ಲ ಹಂಗೆ ಸರ್. ರಾಷ್ಟ್ರೀಯ ಪಕ್ಷಗಳು ಏನಿದ್ರು ಕೂಡ ನಮ್ಮ ಪ್ರಾದೇಶಿಕ ಪಕ್ಷಗಳು ಇದ್ರು ಮಾತ್ರ ಇವತ್ತು ನಮ್ಮ ಜನರಿಗೆ ಬದುಕಿಗೆ ಒಳ್ಳೇದಾಗ್ತದೆ. ಜನತಾದಳ ಪಕ್ಷ ಮಾಡಿದ ಇತಿಹಾಸ ನೋಡಿ, ಲೀಸಿಗೆ ಕೊಡ್ತಾರೆ ಅವ್ರಿಗೆ. ಎಷ್ಟು ಅದು ಚೀಪ್ ರೇಟ್ ಅಲ್ಲಿ ಅಂದ್ರೆ ಇವರಿಗೆ ಪೊಲ್ಯೂಷನ್ ಆಗಲಿ ಉದ್ಯೋಗ ಬೇರೆ ಅಲ್ಲಿ ಶ್ರೀ ಸಿಮೆಂಟ್ ಅಲ್ಲಿ ಸರ್ 10% ಸ್ಥಳೀಯರು ಉದ್ಯೋಗ ಇಲ್ಲ. ಆನ್ ರೆಕಾರ್ಡ್ ಹಾಕ್ತಿದ್ದೀನಿ, ನೀವು ಬೇಕಾದ್ರೆ ಲೇಬರ್ ಬೋರ್ಡ್ ಹೋಗಿ ಚೆಕ್ ಮಾಡಿ ನೋಡಿ. 10% ಲೋಕಲ್ದವ್ರಿಗೆ ನೌಕರಿ ಇಲ್ಲ. ಈ ಪರಿಸ್ಥಿತಿ ಇದೆ ಅಲ್ರಿ ಮಂತ್ರಿಗಳೇ, ಏನು ಆಡಳಿತ ಮಾಡ್ತಾ ಇದ್ರಿ? ಪ್ರಶ್ನೆ ಕೇಳೋರು ಯಾರು ಇಲ್ವಾ? ಒಟ್ಟಾರೆ ಡೆವಲಪ್ಮೆಂಟ್ ಅವ್ರು ಆಗ್ತಾ ಇದಾರೆ ಫಸ್ಟ್ ಕ್ಲಾಸ್. ಅಲ್ಲ ಸರ್, ನೀವು ಹೆಂಗೆ ಡೆವಲಪ್ಮೆಂಟ್ ಮಾಡಿದ್ರಂತೆ ಕಳೆದ ಚುನಾವಣೆ ನೋಡಿದ್ರಲ್ಲ, ಗಾಂಧಿ ಮುತ್ತೆ ನೋಟ್ಗಳು ಎಲ್ಲೆಲ್ಲಿ ಎಷ್ಟು ಹಂಚಿದಾರೆ ಅಂತೇಳಿ. ಬಾಲ್ರಾಜ್ ಸರ್, ನೀವು ಮಾಡ್ಬೇಕಂತಾರ ಜನ ಬುದ್ಧಿವಂತರು. ಜನರು ಯೋಚನೆ ಮಾಡ್ತಾರೆ, ಪ್ರತಿ ಸಲ ಅದೇ ನಡೆಯೋದಿಲ್ಲ. ಜನರು ಯಾವ ದಿನ ಕಣ್ಣು ತೆಗಿತಾರೆ ಅವಾಗ ಇವ್ರು ಎಲ್ಲಿ ನೆಲನೂ ಕಾಣಂಗಿಲ್ಲ ಇವ್ರಿಗೆ. ಈಗ ನೀವು ಸ್ತ್ರೀ ಶಕ್ತಿ ಯೋಜನೆಯಿಂದ ಎಷ್ಟೋ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕ್ಲತ್ತಾರ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಯಿಂದ ಏನೂ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮಹಿಳೆಯರು ಹೇಳ್ತಾರೆ ನಮ್ಮ ಸಂಪೂರ್ಣವಾಗಿ ನಾವು ಸ್ವಾವಲಂಬಿಯಾಗಿ ಬದುಕ್ಲತ್ತೇವೆ ಅಂತ ಅವ್ರು ಹೇಳ್ತಾರೆ. ತಾವೇನು ಹೇಳ್ತಾರೆ ಅದಕ್ಕೆ? ಸರ್, ಮಹಿಳೆಯರು ನಮ್ಮ ಹತ್ರ ಬಂದಿರೋದು ನಾನು ಹೇಳಿದೆ ನಿಮ್ಗೆ. ಅತ್ತಿಗೆ ದುಡ್ಡು ಬಂದರೆ ಸೊಸಿ ನಾರಾಜ್ ಒಂದೇ ಮನೆಯಲ್ಲಿ, ಸೊಸಿಗೆ ದುಡ್ಡು ಬಂದರೆ ಅತ್ತಿ ನಾರಾಜ್. ಅದ್ರಗೋಸ್ಕರವಾಗಿ ಜಗಳ ಆಗ್ತಾಯಿದೆ ಬಂದ್ ಕಡೆ. ದುಡ್ಡು ನೋಡಿ ಸರ್, ನಾನು ಹೇಳ್ತೀನಿ, ವೈಯಕ್ತಿಕ ವಿಚಾರ ಹೇಳ್ತಾ ಇದ್ದೀನಿ. ದುಡ್ಡು ಸರಿಯಾದ ಸಮಯದಲ್ಲಿ ತಲುಪಿಸಿದ್ರೆ ಕರೆಕ್ಟ್. ಎಲೆಕ್ಷನ್ ಬಂದಾಗ ಟಕ್ ಹಾಕ್ಬಿಡ್ತಾರೆ. ಎಲೆಕ್ಷನ್ ಬಂತಂದ್ರೆ ನೋಡಿ, ನೀವು ಬೈ ಎಲೆಕ್ಷನಲ್ಲಿ ಏನಾಯ್ತು? ನಾನು ಚನ್ನಪಟ್ಟಣ ಹೋಗಿದ್ದೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ. ಬೈ ಎಲೆಕ್ಷನ್ ಇದೆ ಅಂತ ಕೂಡ ಇಮ್ಮಿಡಿಯೇಟ್ 3-4 ಕಂತು ಕ್ಲಿಯರ್. ಇಲ್ಲವಾದ್ರೆ 4-5 ತಿಂಗಳು ಎಲ್ಲಿ ಕೂಡ ದುಡ್ಡು ಸರಿಯಾದ ಸಮಯದಲ್ಲಿ ಬರೋದಿಲ್ಲ. ಸರಿಯಾದ ಸಮಯದಲ್ಲಿ ಬರೋದಿಲ್ಲ ಅಂತಂದ್ಮೇಲೆ ನೀವು ಕಮಿಟ್ಮೆಂಟ್ ಯಾಕೆ ಮಾಡಿದ್ರಿ ಜನರಿಗೆ ಅಂತ ಕೇಳ್ತಾ ಇದ್ದೀನಿ ಸರ್. ನಾನು ಕೊಡಿ, ನೀವು ಇನ್ನೂ 10 ಸ್ಕೀಮ್ ಕೊಡಿ, ಬೇಡ ಅನ್ನಂಗಿಲ್ಲ. ದುಡ್ಡು ಕೊಡೋದೇನು ವ್ಯವಸ್ಥೆ ಇದೆ ಸರ್, ಇದು ಖಂಡಿತವಾಗಿ ತಪ್ಪು ಅಂತ ನನ್ನ ಅನಿಸಿಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಸರ್? ನೀವು ಬೇಕಾದ್ರೆ ಅನಾಜ್ ಕೊಡಿ, ನೀವು ಬೇಕಾದ್ರೆ ಅಕ್ಕಿ ಕೊಡಿ, ಗೋಧಿ ಕೊಡಿ, ಇಲ್ಲಾಂದ್ರೆ ಮನೆ ಇಲ್ಲಾಂದ್ರೆ ಪಾಪ ಅವ್ರು ಬಡವ ಮನೆ ಕಟ್ಕೊಡಿ. ಕೈಯಲ್ಲಿ ಹಣ ಮಾತ್ರ ಎಂದು ಕೊಡಬೇಡ ಸರ್. ಹಂಗಾದ್ರೆ ಹಣ ಕೊಡೋದು ವ್ಯವಸ್ಥೆ ಅಂತಂದ್ಮೇಲೆ ನಾವು ನೀವೆಲ್ಲ ತೆರಿಗೆ ಹಣ ಕಟ್ಟೋದು ಎಲ್ಲೂ ಇರ್ಲಿ. ಹಣ ಏನಾಗ್ತಾ ಇದೆ ಸರ್, ಅಲ್ಲಿ ಅಲ್ಲಿ ಹೆಣ್ಮಕ್ಳ ಹತ್ರ ಕೈ ಬಂದ್ರೆ ಅವರು ಹಸ್ಬೆಂಡ್ ಏನಾದ್ರು ಕೊಡೋ ಕೈ ಅಂತಂದ್ರೆ ಅವಳಿಗೆ ದಬ್ಬಾಳಿಕೆ ಮಾಡಿ ಹಣ ಕಸ್ಕೊಂಡು ಮತ್ತೆ ಅವನು ಹಾಳಾಗ ಕೊಡ್ತಾನೆ. ಹಣ ಹಾಳು ಮಾಡೋಂಥ ಕೆಲಸ ಮಾಡ್ತದೆ. ಶಾಶ್ವತ ಕೆಲಸ ಮಾಡಿ, ಮನೆ ಕಟ್ಟಿಕೊಡಿ, ಇಲ್ಲಾಂದ್ರೆ ಅವರಿಗೆ ನೀವು ಫುಡ್ ಕಿಟ್ಗಳನ್ನು ಕೊಡಿ. ಯಾವಾಗಲೂ ಮೂಲಭೂತ ಸೌಕರ್ಯಗಳ ಅನಿವಾರ್ಯತೆ ಇದೆ ಸರ್, ಅದು ಕೊಡಿ. ನೇರವಾಗಿ ನೀವು ಅವ್ರ ಹತ್ರ ಹಣ ಕೊಟ್ರೆ ಸರ್, ಪಬ್ಲಿಕ್ ನೀವು ತೆರಿಗೆ ಹಣ ಈ ಥರ ನೀರು ಥರ ಹರಿದೋದ್ರೆ ಅದ್ರದ್ದು ಲಾಭ ಕೊಡೋರೇನು? ಸುಮ್ಮನೆ ಓಟ್ ಪಡೆಯೋಕ್ಕಾಗಿ ಇಂಥವೆಲ್ಲ ಕೆಲಸ ಮಾಡ್ತೀರಾ ನೀವು? ಹಣ ಕೊಡೋಂತ ಜನರು ಕೇಳಿದಾರ ನಿಮಗೆ? ನೀವು ಮತಗಳನ್ನು ಪಡೆಯೋಕ್ಕೋಸ್ಕರವಾಗಿ ಘೋಷಣೆ ಮಾಡಿದ್ರಿ. ಯಾವ ಒಬ್ಬ ಜನನೂ ಒಬ್ಬ ಬಡವನೂ ಕೇಳಿಲ್ಲ ನಿಮಗೆ ಹಣ ಕೊಡು, ನನಗೆ ಅದು ಕೊಡು ಅಂತೇಳಿ. ಸ್ವಾಭಿಮಾನದ ಬದುಕ್ತಾರೆ ನಮ್ಮ ಭಾರತೀಯರು. ಯಾರಿಗೂ ಭಿಕ್ಷೆ ಬೇಕಾಗಿಲ್ಲ. ಇಂಥದನ್ನ ಕಡಿವಾಣ ಹಾಕಬೇಕಂತ ನಾನು ಆಗ್ರಹ ಮಾಡ್ತೀನಿ ತಮ್ಮ ಮಾತಿಂದ. ಅದರಲ್ಲಿ ನೀವು ನೋಡಿ, ನಾವು ಸುಳ್ಳಿದ್ರು ನಮಗೆ ಆರೋಪ ಮಾಡಿ. ಸುಮ್ಮನೆ ಕಾಟಾಚಾರಕ್ಕೆ ಮತಗಳನ್ನು ಪಡೆಯೋಕ್ಕೋಸ್ಕರವಾಗಿ ಇವೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತು ಲೂಟಿ ಹೊಡೆಯುತ್ತ ಕೆಲಸ ಮಾಡ್ತಾ ಇದೆ. KRDL ನಿರ್ಮಿತ ಕೇಂದ್ರಕ್ಕೆ ಒಂದು ಥರ್ಡ್ ಪಾರ್ಟಿ ಟೀಮ್ ಇಲ್ಲ ಸರ್. 5,000 ಕೋಟಿ ಪ್ರತಿ ವರ್ಷಕ್ಕೆ ಬರುತ್ತೆ ಅನುದಾನ.
ನಮ್ಮ KKRDBಯಿಂದ ಅದಕ್ಕೆ ಯಾರು ಥರ್ಡ್ ಪಾರ್ಟಿನಿಲ್ಲ ಅಂದ್ರೆ ಯೋಚನೆ ಮಾಡಿ ಎಷ್ಟು ಕಳಪೆ ಮಟ್ಟಕ್ಕೆ ಕೆಲಸ ಆಗ್ತಾ ಇದೆ. ಯಾರು ದುಡ್ಡದು? ಒಂದು ನಮ್ಮ ಕಲಬುರಗಿ ಇವತ್ತು ನೋಡ್ರಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ, ಇಲ್ಲೇ ಸೋಲಾಪುರ ನೋಡಿ ಎಷ್ಟು ಡೆವಲಪ್ ಆಗಿದೆ. ಅಲ್ಲಿ ನೋಡಿ 4 ಲೈನ್ ರೋಡ್ ಇದೆ, ಏರ್ಪೋರ್ಟ್ ಕಂಟಿನ್ಯೂ ಚಾಲು ಇದೆ. ನಮ್ಮಲ್ಲಿ ಕಲಬುರಗಿ ಇದ್ದಂತ ಏರ್ಪೋರ್ಟ್ ಬಂದಾಗಿದೆ. ನಮ್ಮ ದುರ್ದೈವಕ್ಕೆ ಅದನ್ನು ಬಂದಾಗಿದೆ. ಚಾಲು ಯಾಕೆ ಮಾಡಿದ್ರಿ, ಬಂದ್ ಯಾಕೆ ಮಾಡಿದ್ರಿ? ಅದ್ರ ಬಗ್ಗೆ ಇಲ್ಲಿ ಕಲ್ಯಾಣ ಕರ್ನಾಟಕದ ಇಷ್ಟೊಂದು ಜನ MP ಗಳು ಗೆದ್ದಿದ್ದಾರೆ. ಒಬ್ಬರು ಒಂದು ಸ್ಟ್ರೈಕ್ ಮಾಡಲ್ಲ, ಒಂದು ಧ್ವನಿ ಎತ್ತಾರೆ. ನಮ್ಮ MP ಅವರೇ ಮರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಎಲ್ಲಿದ್ದಾರೆ ಕಾಣೆನೇ ಆಗಿದ್ದಾರೆ, ಪತಾನೇ ಇಲ್ಲ. ಡೆವಲಪ್ಮೆಂಟ್ ಶೂನ್ಯ. ಅವ್ರು ಇದಕ್ಕೆ ಗೆಲ್ಸಿದಾರನ್ರಿ ನಿಮ್ಗೆ ಸಂಸದರಾಗಿ. ಧ್ವನಿನೇ ಎತ್ತಿಲ್ಲ ಅಂದ್ರೆ ಎದಕ್ಕಾಗಬೇಕು ನೀವು ಸಂಸದ? ಇಷ್ಟೊಂದು ದುರಾಳತೆ ಇವರು ರಾಜಕೀಯ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಜನರದ್ದು ಉತ್ತರ ಕೊಡ್ತಾರೆ ಸರ್. ನಾವೇನು ಹೇಳೋದು ಬೇಕಾಗಿಲ್ಲ. ಈಗಾಗಲೇ ಜನರು ನಮ್ಮ ಪಕ್ಷದ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಜನರು ಕುಮಾರಣ್ಣವ್ರು ಸಾಲ ಮನ್ನಾ ಮಾಡಿದ್ ಹೇಳ್ತಾ ಇದ್ದಾರೆ. ರೈತರು ನೋಡಿ ಇವತ್ತು APMC ಯಾರ್ಡಲ್ಲಿ ನೋಡ್ತಾ ಇದ್ದಾರೆ, ನೀವೇ ಸ್ಟ್ರೈಕಿಗೆ ಕೂತಿದ್ದಾರೆ. ಇವಾಗ ಪಾಪ ಅವ್ರು ಬೆಳೆದಂತ ಬೆಳೆ ತೋಗ್ತಾ ಇಲ್ಲ APMC ಯಾರ್ಡಲ್ಲಿ. ಸಚಿವ ತರ 101,000 ಕೋಟಿ ಅಭಿವೃದ್ಧಿ ಸಲುವಾಗಿ ಅಮೌಂಟ್ ಬಂದ ಇಲ್ಲಿವರೆಗೆ ಅಭಿವೃದ್ಧಿ ಕೆಲಸ ನಡೆದವ ರಾಷ್ಟ್ರ ಅಂತ ಅಂತಾರೆ. ಗಾಳಿ ಗುಂಡು ಹಾರಿಸ್ಬಾರ್ದು, ಅಂಕಿಅಂಶಗಳು ಬೇಕಲ್ರಿ. ಜಿಲ್ಲಾಧಿಕಾರಿ ಹೇಳ್ತಾರೆ, ನಾವಲ್ಲ, ನಿಮ್ಮ ಮಾಧ್ಯಮದಲ್ಲೂ ಬಂದಿದೆ, ಪತ್ರಿಕೆಯಲ್ಲಿ ನೋಡಿದೀವಿ. ಯಾರು ಅರೆಸ್ಟ್ ಆಗಿದ್ದಾರೆ, ಯಾರ ಮೇಲೆ ಕೇಸ್ ದಾಖಲೆ ಆಗಿದೆ? ಕರೆಕ್ಟ್ ಮಾತಾಡ್ತಾ ಇದ್ದೀನಿ ತಾನೆ? ಕೇಸ್ ತೋರಿಸಿ, ಒಬ್ಬರ ಮೇಲೆ ಕೇಸ್ ದಾಖಲೆ ಆಗಿದೆ, ಇಂಥವ್ರಿಗೆ ಅರೆಸ್ಟ್ ಮಾಡಿದ್ವಿ. ಸುಮ್ಮನೆ ಗಾಳಿಯಲ್ಲೇ ಆಯ್ತಾ? ಮತ್ತೆ ಸರ್ಕಾರ ಮಾಡಿದ್ರು ಹಗರಣ. ಅದು ಹಗರಣ ಅಂದವ್ರು ನೀವು, ಮಾಡಿದವ್ರು ಯಾರು? ಮಾಡಿದವ್ರ ಮೇಲೆ ಕೇಸ್ ಇಲ್ಲ ಇಲ್ಲಿವರೆಗೆ, ಒಬ್ಬರಿಗೆ ಅರೆಸ್ಟ್ ಇಲ್ಲ. ಏನಿದೆ ಯಾ ನ್ಯಾಯ ಸರ್? ಏನಿದೆ? ಹಿಟ್ಲರ್ ರಾಜಕೀಯ ನಡೀತದೆ ಇಲ್ಲಿ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಧರ್ಮದ ಬಗ್ಗೆ ಮಾತಾಡ್ತೀರಿ. ಎಲ್ಲಿದೆ ರೀ ಸಂವಿಧಾನ? ಇವ್ರ ಮನೆಯಲ್ಲಿದ್ದಾರ ಸಂವಿಧಾನ? ಸುಮ್ಮನೆ ಇವೆಲ್ಲ ಮಾತಾಡ್ಬೇಕಾದ್ರೆ ಸರ್ ಉದ್ಧಾರ ಕೊಡು ಅಂತ ಹೇಳ್ರಿ. ಇವಕ್ಕೆಲ್ಲ ಈ ಪರಿಸ್ಥಿತಿ ಇತ್ತು ನಾವೆಲ್ಲರೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಸರ್. ಅವ್ರ ಹತ್ರ ಲಾಸ್ಟ್ ಅವ್ರು ಬಹಳಷ್ಟು ಕೆಲಸ ಇಟ್ಟು ಮತ್ತು ಇವರು BJP ಮಾಡೋ ಕೆಲಸ ಮಾಡ್ಕೊಂಡು ಓಪನಿಂಗ್ ಮಾಡ್ಕೊಂಡು ಹೆಸರು ಅವ್ರು ಸರ್. ನಾವು ಹೇಳ್ತಾ ಇರೋದು ಕೆಲಸ ನೀವು ತರೋದು ಅವ್ರು ತಂದಿದ್ದಾರೆ ಇವ್ರು ತಂದಿದ್ದಾರೆ ಅದು ಪ್ರಶ್ನೆ ಅಲ್ಲ. ನಮಗೆ ಬೇಕಾಗಿರೋದು ಜನರಿಗೆ ನ್ಯಾಯ. ನಮ್ಮ ವಿಶೇಷವಾಗಿ ನೋಡಿ ಸರ್, ನಾವೆಲ್ಲ ರೈತರ ಮಕ್ಕಳು. ರೈತರುಗಳಿಗಾಗಿ ಇವತ್ತು ಏನು ಮಾಡ್ತಾ ಇದ್ದೀವಿ ಈ ಸರ್ಕಾರ? ಮೊದಲೇ ಪ್ರಶ್ನೆ. ಕಟ್ಟದಂಥ ಇನ್ಶೂರೆನ್ಸ್ ಹಣ ಕೊಡ್ತಾ ಇಲ್ಲ, ಬೆಳೆ ವಿಮೆ. ರೈತರು ಕಟ್ಟದಂಥ ಹಣ ಅದು ಅವ್ರಿಗೆ ಬೇಕು ಪಾಲು. ನೀವು ಇನ್ಶೂರೆನ್ಸ್ ಕಟ್ತೀರಿ, ನಾಳೆ ನೀವು ಕಾರ್ ಆಕ್ಸಿಡೆಂಟ್ ಆದರೆ ನಿಮ್ಗೆ ಹಣ ಇಮಿಡಿಯೇಟ್ ಆಗಿ ಬರುತ್ತಿಲ್ಲ. ಮತ್ತು ಆ ರೈತರು ಇನ್ಶೂರೆನ್ಸ್ ಕಟ್ಟದಂಥ ಹಣ ಅವರಿಗೆ ಸರ್ಕಾರ ಕೊಡ್ತಾ ಇಲ್ಲ. ಇದು ಯಾವ ನ್ಯಾಯ ಇದು? ಅದು ನಾವು ಕೊಡಿಸಿದೀವಿ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದರಲ್ಲೂ ಕೂಡ 50% ಇನ್ನೂ ಹಣ ರೈತರಿಗೆ ಮುಟ್ಟಿಲ್ಲ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗಾರ್, ಭಾರತ್ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.